ಕೋಲಾರ ಜಿಲ್ಲೆ ಕೆಜಿಎಫ್ ಮತ್ತು ಬಂಗಾರಪೇಟೆ ಮಧ್ಯದಲ್ಲಿ ಸುಮಾರು 300 ಎಕರೆ ಜಾಗದಲ್ಲಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂತೇಳಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಂದ ನಮಗೆ ಲ್ಯಾಂಡ್ ಅಲಾಟ್ ಆಗಿದೆ. ಲ್ಯಾಂಡ್ ಅಲಾಟ್ ಆಗಲಿಕ್ಕೆ ನಮ್ಮ ಕೆಜಿಎಫ್ ಶಾಸಕರಾದ ರೂಪಕಲಾ ಅವರು, ನಮ್ಮ ಬಂಗಾರಪೇಟೆ ಶಾಸಕರಾದ ನಾರಾಯಣ ಸ್ವಾಮಿ ಅವರ ಪ್ರಯತ್ನದಿಂದ ಆ ಜಾಗ ನಮ್ಗೆ ಸಿಕ್ಕಿದೆ. ರಿಂಗ್ ರೋಡ್ಗೆ ಭಾಳ ಹತ್ತಿರ ಇರುವಂಥದ್ದು, ಕೇವಲ 1 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಈ ಜಾಗದಲ್ಲಿ ನಮ್ಮದು ಒಂದು ಡ್ರೀಮ್ ಪ್ರಾಜೆಕ್ಟ್. ಆ ಡ್ರೀಮ್ ಪ್ರಾಜೆಕ್ಟ್ ಸುಮಾರು ಸಾವಿರಾರು ಜನಕ್ಕೆ ಇಲ್ಲಿ ಕೆಲಸ ಸಿಗ್ತದೆ. ಸಾವಿರಾರು ಕೋಟಿಗಳ ವೆಚ್ಚದಲ್ಲಿ ನಾನು ಹೌಸಲ್ಲಿ ನಾನು ಆನ್ಸರ್ ಮಾಡಿದೆ. ಸಾವಿರಾರು ಕೋಟಿ ವೆಚ್ಚದಲ್ಲಿ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್. ಇಂಟಿಗ್ರೇಟೆಡ್ ಟೌನ್ಶಿಪ್ ಅಂದರೆ ಏನಂದರೆ ಇಲ್ಲಿ ಸಾಫ್ಟ್ವೇರ್, ಹಾರ್ಡ್ವೇರ್ ಪಾರ್ಕು, ಸಾಫ್ಟ್ವೇರ್ ಪಾರ್ಕು, ಸ್ಕೂಲು, ಕಾಲೇಜು, ಮತ್ತು ಇಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ವಸತಿ ಸಮುಚ್ಚಯ, ಈ ಥರ ಬ್ಯಾಂಕ್ಸು ಎಲ್ಲನೂ ಏನೇನು ಒಂದು ಆಧುನಿಕ ನಗರದಲ್ಲಿ ಏನೇನು ಇರ್ತವೆ ಆ ಎಲ್ಲ ಫೆಸಿಲಿಟೀಸು ಈ ಜಾಗದಲ್ಲಿ ಮಾಡಬೇಕು ಅಂತ ಇವತ್ತು ಸರ್ಕಾರ ನಿರ್ಧಾರ ಮಾಡಿದೆ. ನಾನು ಇದು 3ನೇ ಸರಿ ಬರ್ತಾ ಇರೋದು. ನಾನು ನಮ್ಮ ಶಾಸಕರುಗಳು ನಾವು ಮಾತಾಡಿದ್ವಿ. ಇದು ಒಂಥರ ಇನ್ನೊಂದು ಆಲ್ಟರ್ನೇಟ್ ಬ್ಯಾಂಗ್ಳೂರು ಥರ. ಈಗ ಬ್ಯಾಂಗ್ಳೂರಲ್ಲಿ ಎಲ್ಚಿಟಾ ಅಂತ ಒಂದು ದೊಡ್ಡ ಕಂಪ್ನಿ ಇದೆ, ಅಲ್ಲಿ ಅವ್ರದ್ದೇ ಆದ ಫೆಸಿಲಿಟೀಸ್ಗಳು ಫಾರಿನ್ ಥರ ಇರ್ತದೆ. ಇದು ನಮ್ಮ ಕನಸಿನ ಪ್ರಾಜೆಕ್ಟು. ಮತ್ತು ಈಗ ನಮಗೆ ಭಾಳ ಇಲ್ಲಿ ಪ್ಲಸ್ ಪಾಯಿಂಟ್ ಇರೋವಂಥದ್ದು ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ಕೇವಲ 1 ಕಿಲೋಮೀಟ್ರ್ ದೂರದಲ್ಲಿ ಈ ಜಾಗ ಇರುವಂಥದ್ದು. ಈ ಜಾಗದಲ್ಲಿ ಭಾಳ ಒಂದು ಒಳ್ಳೆಯ ಪ್ರಾಜೆಕ್ಟನ್ನು ನಾವು ಮಾಡಬೇಕು. ಕೋಲಾರ ಮುಂಚೆ ಕೆಜಿಎಫ್ ಏನು ಗೋಲ್ಡ್ ಮೈನು, ಗೋಲ್ಡ್ ಸಿಟಿ ಅಂತ ಏನು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿತ್ತು, ಅದನ್ನು ಉಳಿಸ್ಲಿಕ್ಕೆ ಇದೊಂದು ಪ್ರಾಜೆಕ್ಟ್ ಇವತ್ತು ಕಾರಣ ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲ, ಸ್ಥಳ ಗುರುತಿಸಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಬಂದು ಹೆಚ್ಚು ಕಮ್ಮಿ 1 ವರ್ಷ ಆಯ್ತು. ನಮ್ಮ 1 ವರ್ಷಕ್ಕೆ ಮುಂಚೆನೇ ನಮ್ಮ ಅರ್ಬನ್ ಡೆವಲಪ್ಮೆಂಟಿಗೆ ಬಂತು. ಮುಂಚೆ BML ಜಾಗ 1000 ಎಕರೆ 900 ಎಕರೆ ಅವ್ರು ವಾಪಸ್ ನಮಗೆ ಕೊಡಬೇಕಾಗಿತ್ತು. 600 ಎಕರೆ 999 ಎಕರೆ KIDBಗೆ ಒಂದು 688 ಮತ್ತು ನಮಗೊಂದು 300, ಒಟ್ಟಾರೆ 1000 ಎಕರೆ ಇತ್ತು. ಅದರಲ್ಲಿ ನಾವಿಬ್ಬರು ಹಂಚ್ಕೊಂಡಿದ್ದೀವಿ. ಈ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನೋದು ನಂದು, ರೂಪಂದು ಮತ್ತು ನಮ್ಮ ನಾರಾಯಣ ಸ್ವಾಮಿ ಅಣ್ಣಂದು, ನಮ್ಮದೆಲ್ಲ ಇದು ಕನಸಿನ ಒಂದು ಪ್ರಾಜೆಕ್ಟ್. ಈ ಕನಸಿನ ಪ್ರಾಜೆಕ್ಟ್ ನಾನು ನೆನ್ನೆ ಹೌಸಲ್ಲಿ ಹೇಳಿದ್ದೀನಿ, 1 ವರ್ಷದಲ್ಲಿ ಈ ಎಲ್ಲ PPP ಮಾಡಲ್ ಮಾಡೋದು. ಯಾಕಂದರೆ ಸರ್ಕಾರದಲ್ಲಿ ಸಾವಿರಾರು ಕೋಟಿ ವೆಚ್ಚ ಆಗ್ತದೆ ಇದಕ್ಕೆ. PPP ಮಾಡಲ್ ಭಾಳ ಜನ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಿ ಒಂದು ರಸ್ತೆ ಮಾಡಿದ ತಕ್ಷಣ ಯಾರು ಬೇಕೋ ಬರ್ತಾರೆ. ಫಾರಿನ್ ಕಂಪ್ನೀಸ್ ಬರ್ತದೆ, ಎಲ್ಲರೂ ಬರ್ತದೆ. PPP ಮಾಡಲ್ ಅಂದರೆ ತಾವು ಯಾರು ದಯವಿಟ್ಟು ಇದನ್ನು ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ಇಡೀ ಕರ್ನಾಟಕ ರಾಜ್ಯದಲ್ಲೆಲ್ಲ ಟೋಲ್ಸ್ ಇದೆಯಲ್ಲ, ಏರ್ಪೋರ್ಟ್ ಇದೆಯಲ್ಲ, ಯಾವ ಮಾಡಲಲ್ಲಿ ಮಾಡಿರೋದು? ಇಟ್ಸ್ ಎ PPP ಮಾಡಲ್. PPP ಮಾಡಲು ಅನ್ನೋದು ಅತ್ಯಂತ ಯಶಸ್ವಿ ಕಾರ್ಯಕ್ರಮ. ಇವತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ಈಗ ಹೊಸಕೋಟೆ ರೋಡ್ ಬರ್ತೀವಲ್ಲ, ಎಂಥದ್ದು ಖಾಸಗಿತನ ಅಂದರೆ ನಾವು ಕಟ್ಟಿ ನೆಹರು ಕಾಲದಿಂದ, ಇಂದಿರಮ್ಮನ ಕಾಲದಿಂದ ಕಟ್ಟಿರುವಂಥ ಬಿಲ್ಡಿಂಗ್ಗಳು ತಗೊಂಡೋಗಿ ಏರ್ಪೋರ್ಟ್ಗಳು ಕಟ್ಕೊಂಡೋಗಿ ಯಾರೋ ಪ್ರೈವೇಟನ್ನು ಕೊಡೋದು ನಮ್ಮ ವಿರೋಧ. ಫಸ್ಟು ಸ್ಟಾರ್ಟಿಂಗ್ ದುಡ್ಡು ಹಾಕಿ ಕಟ್ಟೋದು ಪ್ರೈವೇಟನ್ನು, ಅದನ್ನು ಸಪೋರ್ಟ್ ಮಾಡಬೇಕು. ನೀವು ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡುವಂಥದ್ದಲ್ಲ. ಸರಿಯಾಗಿ ಯೋಚನೆ ಮಾಡ್ಬೇಕು. ತಾವೆಲ್ಲ ಬುದ್ಧಿವಂತರಿದ್ದೀರಿ. ಕಟ್ಟಿರೋವಂಥ ಕಟ್ಟಡಗಳನ್ನ ಯಾರಿಗೋ ಮಾರೋದು, ಯಾರಿಗೋ ಲೀಸು ಕೊಡೋದು ಅದು ಬೇರೆ, ದುಡ್ಡು ಹಾಕಿ ಕಟ್ಟುವಂಥದ್ದು ಬೇರೆ. ಸರ್ಕಾರದ್ದು ನಾವು ಜಮೀನು ಕೊಡೋದು ಅಷ್ಟೇ ಕೆಲಸ. ಇದೆಲ್ಲ ದುಡ್ಡು ಇನ್ವೆಸ್ಟ್ ಮಾಡೋದು ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲೂ. For your neuro and holistic problems, Dr. J. Mariadas, near Municipal Ground, First Cross Road. 100% pure and clean. No compromise. Best quality. Family restaurant. 100% Ambur and Dindakal style biryani. 100% Venus biryani. Near Government Maternity Hospital, Maharaja Road, Robertson Pay. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara, Bemmal Nagar, KGF. For more details, contact 8073962145.